ಚಿನ್ನತಂಬಿ ಕೇಸಲ್ಲಿ ತಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಅವ್ರ ಮೇಲೆ 5 FIR ಆಗಿದೆ. ಅದು FIRನ ನಾವೊಬ್ಬರು ಸೀನಿಯರ್ ಆಫೀಸರ್ ACP ರ್ಯಾಂಕ್ ಆಫೀಸರ್ಗೆ ಅದನ್ನು ತನಿಖಾಧಿಕಾರಿಯಾಗಿ ಮಾಡಿದ್ದೀವಿ. 29 ಏಪ್ರಿಲ್ಗೆ ಅದು ಕೇಸ್ ರಿಜಿಸ್ಟರ್ ಆಗುತ್ತೆ. 30 ಏಪ್ರಿಲಿಂದ ಅವರು ಇನ್ನೂ ಆರೋಪಿ ಇನ್ನೂ ಜೈಲಲ್ಲೇ ಇದ್ದಾರೆ. ಅದ್ರ ಜೊತೆಗೆ ನಾವು KPID ಆ್ಯಕ್ಟ್ ಹಾಕಿದ್ದೀವಿ, ವಿಚ್ ಈಸ್ ರಿಗರಸ್ ಪನಿಷ್ಮೆಂಟ್ ಫಾರ್ 10 years. ಆ ಸೆಕ್ಷನಲ್ಲೂ ಅವ್ರಿಗೆ ಕೇಸ್ ಹಾಕಿದ್ದೀವಿ. ಸುಮಾರು ನಮಗೆ ನಾವು ಎಲ್ಲ ಪಬ್ಲಿಕ್ಕಿಗೆ ಅಪೀಲ್ ಮಾಡಿದ್ವಿ, ಬೇರೆ ಬೇರೆ ಡಿಸ್ಟ್ರಿಕ್ಟಿಂದ ಬೇರೆ ಕಡೆಯಿಂದ ಜನನ ಮೋಸ ಆಗಿರೋದ್ರಿಂದ 2017ಇಂದ 2026ವರೆಗೂ ಆಗಿರೋದಿದು. ಸೊ ಯಾರ್ಯಾರು ಕಳ್ಕೊಂಡಿದ್ದಾರೆ ಚಿನ್ನನ ಅವ್ರಿಗೆ ನಾವು ಅಪೀಲ್ ಮಾಡಿದ್ವಿ, ಬಂದು ತಾವು ನಮಗೆ ಕಂಪ್ಲೇಂಟ್ ಕೊಡ್ಬೋದು ಅಂತ ಹೇಳಿ. ಸುಮಾರು 310 ಜನ ಬಂದು ನಮಗೆ ತಾವು 2017ದು ಕೊಟ್ಟಿದ್ದಾರೆ. ಅದನ್ನು ನಾವು ಕನ್ಸಿಡರ್ ಮಾಡಿ ತೊಗೊಂಡಿದ್ದೀವಿ. ಸೊ ಕೆಲವರು ಅದರಲ್ಲಿ ವಾಪಸ್ಸು ತೊಗೊಂಡಿದ್ದಾರೆ, ಕೆಲವ್ರಿಗೆ ಬರಬೇಕಾಗಿದೆ. ಸೊ ಅದನ್ನೆಲ್ಲ ಲೆಕ್ಕ ಹಾಕ್ತಾಯಿದ್ದೀವಿ, ಎಷ್ಟು ಲಾಸು ಮತ್ತು ಎಷ್ಟು ವಾಪಸ್ ಕೊಟ್ಟಿದ್ದಾರೆ ಅದನ್ನು ಪ್ರಾಪರಾಗಿ ಲೆಕ್ಕ ಹಾಕಿಬಿಟ್ಟು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಿ ಕ್ರೈಮ್ ಪ್ರೊಸೀಡ್ಸಲ್ಲಿ ಏನು ಅವನಿಗೆ ಲಾಭ ಆಗಿದೆ ಅದರಲ್ಲಿ ಬಂದಂಥ ಪ್ರಾಪರ್ಟಿನೆಲ್ಲ ಸೀಸ್ ಮಾಡ್ತೀವಿ. ಫರ್ದರ್ KPID ಕೇಸಸ್ ಎಲ್ಲ ಬ್ಯಾಂಗ್ಳೂರು ಡಿಸ್ಟ್ರಿಕ್ಟ್ ಆ್ಯಂಡ್ ಸೆಷನ್ ಕೋರ್ಟಲ್ಲಿ ಟ್ರಯಲ್ ಆಗಿರೋದ್ರಿಂದ ಅಲ್ಲಿ ನಡೆಸಲಾಗುತ್ತೆ. 38 kg ಅಂತ ನಮಗೆ ಬರ್ತಾ ಇದೆ. ಬಟ್ ಕೆಲವರು ಎಲ್ಲ ತೊಗೊಂಡಿದ್ದಾರೆ ಅದರಲ್ಲಿ ಚಿನ್ನ, ಯಾಕಂದರೆ ತುಂಬ ಹಳೆ ಕೇಸಸ್ 2017ಇಂದ ಕೊಟ್ಟಿರೋದ್ರಿಂದ ಅದನ್ನು ನಾವು ವ್ಯಾಲ್ಯೂಯೇಷನ್ ಮಾಡ್ತಾ ಇದ್ದೀವಿ. ತನಿಖೆ ಪ್ರಾಸೆಸ್ಸಲ್ಲಿದೆ. ಫರ್ದರ್ ಏನಾದರೂ ಇದ್ದರೆ ಅಪ್ಡೇಟ್ಸ್ ಹೇಳ್ತೀವಿ. ಆ ಥರ ಆರೋಪಗಳು ನಮಗೆ ಯಾವುದೂ ಬಂದಿಲ್ಲ. FIR ಆಗಿತ್ತು 26. ಇವಾಗ ನಮಗೆ ಯಾವಾಗ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವಾಗಿಂದ ನಾವು ಪ್ರಾಪರಾಗಿ ತನಿಖೆ ಮಾಡ್ತಾ ಇದ್ದೀವಿ. ಯಾರು ಬಂದವರಿಗೇ ಒಂದೊಂದು FIR ಮಾಡೋಕ್ಕಾಗೋದಿಲ್ಲ, ಇಟ್ ಇಸ್ ಕಂಬೈನ್ಡ್ FIR. ಎಷ್ಟು ಜನ ಲಾಸಲ್ಲಿ ಇದ್ದಾರೆ, ವಿಕ್ಟಿಮ್ಸ್ ಇದ್ದಾರೆ, ಎಲ್ಲರಿಗೂ ಸೇರಿ ಒಂದು ತನಿಖೆ ಆಗುತ್ತೆ. ಯಾರ್ಯಾರು ಬಂದು ಕೊಡ್ತಾ ಇದ್ದಾರೆ ನಾವೇ ಅಪೀಲ್ ಮಾಡ್ತಾ ಇದ್ದೀವಿ ಜನರಿಗೆ, ಸೋಷಿಯಲ್ ಮೀಡಿಯಾ ಮುಖಾಂತರ, ಪೇಪರಲ್ಲಿ ಹಾಕ್ಸಿದ್ದೀವಿ. ಯಾರು ಹಳೇದಿದ್ರೂ ಪರವಾಗಿಲ್ಲ ಬಂದು ಕೊಡಿ ಅಂತ ಹೇಳಿ. ಸೊ ಜನರು ಬಂದಿದ್ದಾರೆ, ಅದನ್ನು ನಾವು ಸರಿಯಾಗಿ ತನಿಖೆ ಮಾಡ್ತೀವಿ. ನಮಗೆ ಕೆಲವರಿಗೆ ಲಾಭ ಆಗಿದೆ ಅದರಲ್ಲಿ ಬಂದವರಲ್ಲಿ. ಸೊ ಅವರು ಸುಮ್ಮನೆ ಇದ್ದರು. ನಮಗೆ 15,000ಗೆ 17,000 ಕೊಡ್ತೀವಿ, 2,000 ಲಾಭ ಅಂದರೆ ಡೆಫಿನೆಟ್ಲಿ ಅವರು ಆಸೆ ಪಟ್ಟು ಹೋಗೇ ಇರ್ತಾರೆ. ಸೊ ಕೆಲವರಿಗೆ ಅದು ವಾಪಸ್ ಬಂದಿದೆ. ಯಾರಿಗೆ ಅದನ್ನೇ ಹೇಳ್ತಾ ಇದ್ದೀನಿ ನಾನು, ಲಾಭ ಆದವರು ಪೊಲೀಸ್ಗೆ ಬಂದು ಹೇಳೋದಿಲ್ಲ. ಯಾರಿಗೆ ಲಾಭ ಆಗಲಿಲ್ಲ, ಯಾವಾಗ ಲಾಸ್ ಆಯಿತು ಅಂತ ಹೇಳ್ತಾರೆ ಆವಾಗ ಬಂದು ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಮಗೆ ಏನು FIR ಬಂದಿದೆ ಅದ್ರ ಮೇಲೆ ತನಿಖೆ ಮಾಡ್ತಾ ಇದ್ದೀವಿ. ನೀವು ಏನು ಹೇಳ್ತಾ ಇದ್ದೀರಾ ಅದನ್ನು ನಾನು ಪರಿಶೀಲನೆ ಮಾಡ್ತೀನಿ. ಥ್ಯಾಂಕ್ ಯು. ಅದು ಎಲ್ಲ ಕಡೆ ಜನನೂ ಇದ್ದಾರೆ, ಸಾಕಷ್ಟು. ದಾವಣಗೆರೆ ಇದ್ದಾರೆ, ಹಾಸನ ಇದ್ದಾರೆ, ಬ್ಯಾಂಗ್ಳೂರು ಇದ್ದಾರೆ, ಉಡುಪಿ ಇದ್ದಾರೆ. ಅದನ್ನು ನಾವೆಲ್ಲ ಪಬ್ಲಿಸಿಟಿ ಮಾಡಿದ್ದೀವಿ, ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಿದ್ದೀವಿ. ಸೋಷಿಯಲ್ ಮೀಡಿಯಾ ಥ್ರೂ ಸೀನಿಯರ್ ಆಫೀಸರ್ಸ್ ಹತ್ರನೂ ಹೇಳ್ಸಿದ್ದೀವಿ, ಎಲ್ಲ ACPs ಎಲ್ಲ ಹೇಳಿದ್ದಾರೆ. ಸೊ ಡೆಫಿನೆಟ್ಲಿ ಆ ಥರ ಏನಾದರೂ ನಿಮಗೆ ಅನಿಸಿದರೆ ಅಥೆಂಟಿಕೇಟೆಡಲ್ಲೇ ಹೋಗಬೇಕು. ಈ ಥರ ಎಕ್ಸ್ಟ್ರಾ ದುಡ್ಡು ಆಸೆಗೆ ಹೋದರೆ ಡೆಫಿನೆಟ್ಲಿ ಮೋಸ ಆಗುತ್ತೆ. ಒಂದವ್ರಿಗೆ ಅದನ್ನು ನಮ್ಮ ಲೋಕಲ್ ಇನ್ಸ್ಪೆಕ್ಟರ್ ಡೆಫಿನೆಟ್ಲಿ ನಮ್ಮ ಲೋಕಲ್ ಇನ್ಸ್ಪೆಕ್ಟರ್ಸ್ಗೆ ಹೇಳ್ಬಿಟ್ಟು ಆ ಥರ ಏನಾದರೂ ಇದ್ದರೆ ನಾವು ಅದನ್ನು ಸರ್ವೆ ಮಾಡಿಸ್ತೀವಿ. ಥ್ಯಾಂಕ್ ಯು. ಅವ್ನದೇನು ಪ್ರಾಪರ್ಟಿ ಇದೆ ಅದು ನೆಕ್ಸ್ಟು ಫರ್ದರ್ ಇನ್ವೆಸ್ಟಿಗೇಷನಲ್ಲಿ ಅದನ್ನು ಪ್ರಾಪರ್ಟಿ ವ್ಯಾಲ್ಯೂಯೇಷನ್ ಆಗಿಬಿಟ್ಟು ಅದು ಆಕ್ಷನ್ ಆಗಿ ಕೋರ್ಟ್ ಪ್ರೊಸೀಡಿಂಗ್ಸ್ ಆಗಿ ಆಗುತ್ತೆ.